ಧರ್ಮಸ್ಥಳದ ಮೇಲೆ ಯಾವ ಥರ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ಆಲ್ವೇಸ್ ಅವ್ರು ಮಾಡೋದು ದೌರ್ಜನ್ಯಗಳೇ. ಈವನ್ ಅವರು ಧರ್ಮಸ್ಥಳ ಅದ್ರ ಹೆಸರೇ ಧರ್ಮ ಮತ್ತು ಸ್ಥಳ ಅಂತ ಇಟ್ಟಿದ್ದಿದೆ. ಆ ಧರ್ಮ ಸ್ಥಳಕ್ಕೂ ಅವ್ರು ಬಿಡ್ತಾ ಇಲ್ಲ. ಈ ಥರ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಮಾನ ಮರ್ಯಾದೆ ಅವ್ರಿಗೆ ಎಷ್ಟು ಸಲನೂ ನೀವು ಬೈರಿ, ಅದು ಅವ್ರಿಗೇನು ಒಂದು ಚೂರು ಅವ್ರಿಗೆ ಹತ್ತಲ್ಲ. ಯಾಕಂದರೆ ಅವ್ರ ಹತ್ರ ಮನುಷ್ಯತ್ವನೇ ಇಲ್ಲ. ಆಮೇಲೆ ಇವಾಗ ಧರ್ಮಸ್ಥಳದ ನೋಡಿ, ಅಲ್ಲಿ ಏನು ಸಿಕ್ಕಿದೆ ಅಂತೆ, ಅವ್ರಿಗೆ ಬುರುಡೆಗಳು ಸಿಕ್ಕಿದೆ ಅಂತೆ. ಅದು ದೇವ್ರ ಸ್ಥಾನ, ಅದು ದೇವ್ರು ಅಂತಂದು ಹಿಂದೂ ಧರ್ಮ. ನೀವು ಶಾಯದ ಮೋಸ್ಟ್ಲಿ ಹಿಂದೂ ಧರ್ಮದಿಂದನೇ ಇದ್ದೀರಾ ಎಲ್ಲರೂ. ಸೊ ನಿಮ್ಗೆ ಒಂದು ಚೂರು ನಾಚಿಕೆ ಮಾನ ಮರ್ಯಾದೆ ಬರ್ತಾ ಇಲ್ಲ. ಧರ್ಮಸ್ಥಳ ಅನ್ನೋ ಪ್ಲೇಸಿಗೆ, ಅಷ್ಟೊಂದು ಪವಿತ್ರ ಆಗಿರೋ ಪ್ಲೇಸಿಗೆ ನೀವು ಇಷ್ಟೊಂದು ನೀಚವಾಗಿ ಯೋಚನೆ ಮಾಡಿ ಬುರುಡೆಗಳು ಸಿಕ್ಕಿದೆ ಅಂತ ಹೇಳ್ತೀರಲ್ಲ, ನಿಮ್ಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಈ ಸರ್ಕಾರ ಅನ್ನೋದು ಈ ನಾಚಿಕೆ ಬರಬೇಕು ಇವ್ರಿಗೆ. ಇವ್ರಿಗೆ ಬೈಯೋಕ್ಕೂ ನಮಗೆ ಅಸಹ್ಯ ಅನ್ನಿಸ್ತಾ ಇದೆ. ಆ ಥರ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದು ಇದು ಸರ್ಕಾರ ಅಲ್ಲ. ಇವ್ರು ಮಾಡ್ತಾ ಇರೋದು ಎಲ್ಲ ರೀತಿಯಿಂದ ಜನರಿಗೆ ರೇಪ್ ಆಗ್ತಾ ಇದ್ರೆ ಅವ್ರ ಕಣ್ಣಲ್ಲಿ ಕಾಣ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಕಿಡ್ನ್ಯಾಪ್ ಮಾಡ್ತಾ ಇದ್ದಾರೆ, ರೇಪ್ ಆಗ್ತಾ ಇದೆ. ಅದು ಎಲ್ಲ ಇವ್ರಿಗೆ ಯಾವುದು ಟಾಪಿಕ್ ಸಿಗ್ತಾ ಇಲ್ಲ. ಇವರೆಲ್ಲ ಸರ್ಚ್ ಮಾಡಿದ್ದಾರೆ, ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಎಲ್ಲ ರೀತಿಯಿಂದ ಸರ್ಚ್ ಮಾಡಿದ್ರು ಅಲ್ಲಿ ಏನೂ ಸಿಕ್ಕಿಲ್ಲ. ಆ ಸಿಗ್ಲಾರ ಸಲುವಾಗಿ ಇವಾಗ ಇವ್ರಿಗೆ ಕ್ವಶನ್ ಆನ್ಸರ್ ಕೊಡೋಕ್ಕೆ ಇವ್ರ ಹತ್ರ ಆನ್ಸರೇ ಇಲ್ಲ. ನಾಚಿಕೆ ಬರಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ.